ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ರೈತ ಹೋರಾಟಗಾರ, ಉತ್ತಮ ಸಂಘಟನಾಕಾರ. ರೈತರ ಧ್ವನಿಯಾಗಿದ್ದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಒಂದು ಕರೆ ಕೊಟ್ರೆ ಸಾಕು, ಲಕ್ಷಾಂತರ ರೈತರು ಒಂದು ಕಡೆ ಜಮಾಯಿಸಿಬಿಡ್ತಿದ್ರು. ಎಂಡಿಯನ್ನಂದ್ರೆ ರೈತರಿಗೆ ಸ್ಫೂರ್ತಿ, ಧೈರ್ಯ ಹಾಗೂ ವಿಶ್ವಾಸ. ಒಂದೊಂದು ಭಾಷಣವೂ ರೈತರನ್ನ ಎಚ್ಚರಿಸೋ ಘಂಟೆಯಾಗಿತ್ತು. ಕಟ್ಟದಂತೆ ಸರ್ಕಾರವು ಮನ್ನಾ ಮಾಡುವಂತೆ ಒತ್ತಾಯಿಸಿ ನಿರ್ಣಯ ಘೋಷಿಸಬೇಕು. ಶುಲ್ಕ ಕಟ್ಟದಂತೆ ಕಟ್ಟಬಾರದು ಅಂತ ಯಾಕೆ ತೀರ್ಮಾನಕ್ಕೆ ಬರಬೇಕಾಗಿದೆ? ಅಂತ ಕೆಳದರ್ಜೆ ವಿದ್ಯುತ್ ಶಕ್ತಿ ಸರಬರಾಜು ಆಗ್ತಿದೆ ತಾನೆ. ದಿವಸಕ್ಕೆ 20 ಸಾವಿರ ಕೆಟ್ಟೋಗುವಂಥದ್ದು. ರಾತ್ರಿ ಎಲ್ಲ ಪಂಪ್ ಸೆಟ್ ಪಕ್ಕದಲ್ಲೇ ಮಲ್ಕೊಂಡಿರ್ಬೇಕು ನಾವು. ಇದಕ್ಕೆ ತೆರಿಗೆ ಕೊಡ್ತಾರೇನು? ಯಾರಾದ್ರು ತೆರಿಗೆ ಕೊಡೋದು ಯಾರೇ ಆದ್ರೂ ಸೇವೆ ಏನು ಸರ್ಕಾರ ಸೇವೆ ಮಾಡುತ್ತೆ ಅದಕ್ಕೆ ಕೊಡೋಂತ ಶುಲ್ಕಕ್ಕೆ ತೆರಿಗೆ ಅಂತ ಹೆಸರು. ಈಗ ಕೊಡ್ತಾ ಇರೋ ಕರೆಂಟ್ ಕಿರ್ಕುಳದ ಕರೆಂಟ್ ಹೌದಾ? Most of the activists are paid activists. ಸೊ ಚಳುವಳಿಗಳು ಇವಾಗ ಪ್ರೈವೇಟ್ ಲಿಮಿಟೆಡ್ ಆಗೋಗಿದೆ. ಆ ಕಾರಣ ಆ ರೀತಿ ಬದುಕುವ ಆಸೆ ನನಗಿಲ್ಲದ್ರಿಂದ. ನಮಸ್ತೆ, ನಾನು ಅಶ್ವಿನಿ ಪ್ರಕಾಶ್. ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಈ ಹೆಸರು ಕೇಳಿದ ತಕ್ಷಣ ರೈತರಿಗೆಲ್ಲ ಒಂದ್ ರೀತಿ ಧೈರ್ಯ, ಹುರುಪು, ಸ್ಫೂರ್ತಿ. ಇವಾಗ ಅವರು ನಮ್ಮನ್ನ ಅಗಲಿ ಸಾಕಷ್ಟು ವರ್ಷಗಳಾದ್ರೂ ಕೂಡ ಅವರು ಮಾಡಿದಂತಹ ಭಾಷಣಗಳಾಗಿರ್ಬೋದು, ಅವರು ರೈತರನ್ನ ಸಂಘಟನೆ ಮಾಡಿದ್ದು, ಅವರ ಹೋರಾಟ ನಿಜವಾಗ್ಲೂ ಮರೆಯಕ್ ಆಗದೆ ಇರುವಂತ ಸಾಕಷ್ಟು ಅವ್ರ ಹೋರಾಟ ಇವಾಗ್ಲೂ ಯಂಗ್ಸ್ಟರ್ಸ್ಗೆ ಹಾಗೆ ಯುವ ರೈತರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಇನ್ನು ಅವರು ಒಂದು ಮಾತನ್ನ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಇಡೀ ವಿಧಾನಸೌಧ ನಡುಗ್ತಾ ಇತ್ತು. ಅಂತ ಒಳ್ಳೆ ಸಂಘಟನಾಕಾರ, ರೈತ ನಾಯಕ. ಅವರ ಮಗನಾದಂತಹ ಶ್ರೀಯುತ ಪಚ್ಚಿ ನಂಜುಂಡಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮೊದಲಿಗೆ ಪಚ್ಚಿ ನಂಜುಂಡಸ್ವಾಮಿ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ತೀನಿ. ಇವರು ದಿವಂಗತ ಎಂಡಿ ನಂಜುಂಡಸ್ವಾಮಿ ಹಾಗೂ ಪ್ರತಿಮಾ ನಂಜುಂಡಸ್ವಾಮಿ ಅವರ ಪುತ್ರರಾಗಿದ್ದಾರೆ. 1983ರಲ್ಲಿ ಇವರ ಜನನವಾಗುತ್ತೆ. ಹಾಗೆ ಡಿಪ್ಲೊಮಾ ಇನ್ ಪ್ಲೇಬ್ಯಾಕ್ ಸಿಂಗಿಂಗ್ ಮತ್ತೆ ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ ಭಾರತೀಯ ವಿದ್ಯಾಭವನದಲ್ಲಿ ಮಾಡಿದ್ದಾರೆ. ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್, ಬ್ಯಾಚುಲರ್ ಇನ್ ಪೊಲಿಟಿಕಲ್ ಸೈನ್ಸ್ ಪದವಿಯನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ. ಹಾಗೆ ಇವರು ಸುಭಾಷ್ ಪಾಲೇಕರ್ ಅವ್ರ ಜೊತೆ ಒಡನಾಟವನ್ನ ಇಟ್ಕೊಂಡು ಅವರ ಒಂದು ಸಿದ್ಧಾಂತಗಳನ್ನ ಹಾಗೆ ಅವರ ಒಂದು ಜೊತೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗೆ ಕಬ್ಬು ಬೆಳೆಗಾರರ ಒಂದು ಬೆಂಬಲ ಬೆಲೆ ಕುರಿತಾಗಿ ಹೋರಾಟವನ್ನ ಮಾಡಿದ್ದಾರೆ. ರೈತರ ಸಂಘಟನೆ ಜೊತೆ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವ್ರ ಜೊತೆ ನಾವು ಇವತ್ತು ಮಾತನಾಡೋಣ. ಹಾಗೆ ಕೊರೋನಾ ಸಂದರ್ಭದಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಅನ್ನೋ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ರೈತರಿಗೆ, ಸಾಕಷ್ಟು ಜನ ಸಂಕಷ್ಟದಲ್ಲಿರೋರಿಗೆ ತುಂಬಾನೇ ಒಂದು ಉಪಯೋಗಕರವಾದಂತಹ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಈ ಒಂದು ಕೊರೋನಾ ಸಂಕಷ್ಟ ಕಾಲದಲ್ಲಿ ರೈತರಿಗೆ ಬೆಲೆನೇ ಸಿಗ್ತಾ ಇರಲ್ಲ, ಅವ್ರ ಬೆಳೆ ಎಲ್ಲ ನಾಶ ಆಗ್ತಾ ಇತ್ತು, ಅವ್ರು ಬೆಳೆದಿದ್ದಕ್ಕೂ ಏನು ಬೆಲೆ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರಿ. ನಿಜವಾಗ್ಲೂ ಎಂತ ಎಷ್ಟೊಂದು ಜನ ಅದರಿಂದ ಸಕ್ಸಸ್ ಕಂಡವರಿದ್ದಾರೆ. ಇದು ಹೇಗೆ ಹುಟ್ಕೊಳ್ತು? ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಮಾಡೋದಕ್ಕೆ ಏನ್ ಕಾರಣ ಆಯ್ತು? ಅದು ಹೋದ ವರ್ಷ ಕೋಲಾರದಲ್ಲಿ ಇಬ್ರು ರೈತ ಮಹಿಳೆಯರು ಒಂದು ವಿಡಿಯೋ ಮಾಡಿದ್ರು. ಅಲ್ಲಿ ತರಕಾರಿ ಬೆಳೆದಿದ್ರು, ಎಲೆಕೋಸು. ಅದನ್ನು ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ಆ ಬೆಳೆ ಸಮೇತ ಉಳುಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಸುಮಾರು 3-4 ಲಕ್ಷ ವೈರಲ್ ಆಯಿತು. ಅದು ನನ್ನ ಮನಸ್ಸಿಗೆ ತಟ್ಟಿತು. ಆಮೇಲೆ ನರೇಂದ್ರ ಮೋದಿಯವರು ಆತ್ಮನಿರ್ಭರ್ ಅಂತ ಒಂದು ಕರೆ ಕೊಟ್ಟರು. ಸೊ ಈ ನಾವೇ ನಮ್ಮ ವ್ಯವಸಾಯದ ಉತ್ಪನ್ನಗಳಿಂದ ಉಪೋತ್ಪನ್ನ ಮಾಡಬೇಕು, ನಾವೇ ನಮ್ಮ ಗ್ರಾಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಹಳ ವರ್ಷಗಳ ಮುಂಚೆನೇ ಹೇಳಿದ್ದು. ಈಗ ಇರೋ ನಾಯಕರುಗಳು ಹೇಳೋದೇನಲ್ಲ ಅದು. ಆ ಕಾರಣ ಅವ್ರ ಹೆಸರಲ್ಲಿ ಯಾಕೆ ನಾವೇನಾದ್ರು ಒಂದು ಕೆಲಸ ಮಾಡಬಾರ್ದು ಅಂದಾಗ ಈ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರು, ಛಾಯಾಗ್ರಾಹಕರು ಅಶೋಕ್ ಕಶ್ಯಪ್ ಅವರು, ಅವರ ಪತ್ನಿ ರೇಖಾರಾಣಿ ಅಶೋಕ್ ಕಶ್ಯಪ್ ಅವರು ಒಂದು ಫೇಸ್ಬುಕ್ ಗ್ರೂಪ್ ಮಾಡಿ ಅದರಲ್ಲಿ ಎಲ್ಲ ಏನು ನಮ್ಮ ದೇಶದ ಪದಾರ್ಥಗಳು ಮಾರಾಟ ಮಾಡುವಂಥದ್ದೊಂದು ಮಾಡಿ ಅಂತಂದರು.
ಆವಾಗ ನಮ್ಮ ತಂದೆಯವ್ರದ್ದು ಒಂದು ಕನಸಿತ್ತು, ಮಧ್ಯವರ್ತಿಗಳಿಲ್ಲದೆ ರೈತ ತನ್ನ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವಂಥದ್ದೊಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ. ಅದನ್ನು ಗ್ರಾಮ ಸ್ವರಾಜ್ಯ ಚಳುವಳಿ ಅಂತ ಅವ್ರು ಕರಿತಾ ಇದ್ರು. ಅದಕ್ಕೊಂದು ಬ್ರ್ಯಾಂಡು ಕೊಡಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು. ಅದಕ್ಕೆ ಸ್ವದೇಶಿ ಅಂತ ಹೆಸರಿಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಚಿತ್ರನಟ ಅಶೋಕ್ ಅವ್ರ ಮುಖಾಂತರ ತಮಿಳು ಚಿತ್ರರಂಗದ ಮೇರು ನಟ ರಜನಿಕಾಂತ್ ಅವರು ಅಪ್ರೋಚ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಹೆಸರಿಡಿ ನಮ್ಮದು ಅಂತ ಒಂದು ಐಡಿಯಾ ಕೊಟ್ಟಿದ್ರು. ಅದು ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕ್ಯಾನ್ಸರ್ಗೆ ತುತ್ತಾಗಿ ಮರಣಕ್ಕೀಡಾದರು. ಸೊ ಅದನ್ನು ಹೊಸ ರೂಪ ಕೊಟ್ಟು ಯಾಕೆ ನಾವು ತರಬಾರ್ದು ಅಂತ ಮನಸ್ಸಲ್ಲಿ ಹುಟ್ಟಿತು. ಸೊ ರೈತರಿಂದ ನೇರ ಗ್ರಾಹಕರಿಗೆ ಅಂತ ಒಂದು ಟೈಟ್ಲ್ ಮಾಡಿ ನಾವು ಶುರು ಮಾಡಿ ಇನ್ವೈಟ್ಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಆ ಟೈಟ್ಲೇ ಕ್ಯಾಚ್ ಆಯಿತು. ಒಂದೇ ವಾರದಲ್ಲಿ 3 ಲಕ್ಷ ಮೆಂಬರ್ಸ್ ಆದರು, 3,000 ಮೆಂಬರ್ಸ್ ಆದರು. ಈಗ ಇನ್ನೂ 1 ವರ್ಷ ನಾವು ಮುಟ್ಟಿಲ್ಲ, 21,000 ಮೆಂಬರ್ಸ್ ಇದ್ದಾರೆ. ಒಂದು ತಿಂಗಳಿಗೆ 1,90,000 ವ್ಯೂಸ್ ಬರ್ತಾ ಇದೆ. ಸೊ ಮೋರ್ ದೆನ್ ಮೆಂಬರ್ಸ್ ವಿಸಿಟರ್ಸ್ ಜಾಸ್ತಿ ಇದ್ದಾರೆ. ಸೊ ಮೋರ್ ದೆನ್ ಮೆಂಬರ್ಸ್ ವಿಸಿಟರ್ಸ್ ಜಾಸ್ತಿ ಇದ್ದಾರೆ, ಶೇರ್ಗಳು ಜಾಸ್ತಿ ಆಗುತ್ತೆ. ಇದರ ಅರ್ಥ ಯಾಕೆ ಶೇರ್ಗಳಾಗತ್ತೆ ಅಂದರೆ ಎಲ್ಲ ರೈತ ಸಮುದಾಯ ಬೆಂಗಳೂರು, ಮೈಸೂರು ಈ ರೀತಿ ಪಟ್ಟಣ ಪ್ರದೇಶಗಳಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡಿದೆ. ಅವರೆಲ್ರಿಗೂ ರೈತನ ಕಷ್ಟ ಏನು ಅಂತ ಗೊತ್ತು. ಆ ಒಂದು ಕಾರಣಕ್ಕೆ ಶೇರ್ಗಳು ಜಾಸ್ತಿ ಆಗ್ತಿದೆ. ಆಮೇಲೆ ಇದನ್ನು ನೋಡಿ ಲೋಕೇಶ್ ಕೆಸ್ತೂರ್ ಅಂತ ಒಂದು ರೈತ ಇತ್ತೀಚೆಗೆ ಅದು ಬಹಳ ಸುದ್ದಿ ಆಯಿತು ಮಾಧ್ಯಮಗಳಲ್ಲಿ. ನಮ್ಮ ಗ್ರೂಪಲ್ಲಿ ಅವ್ರು ಪೋಸ್ಟ್ ಹಾಕಿದ್ರು, ಮಾವು ಇಷ್ಟು ಬೆಳೆದಿದೆ ಅಂತ. ಅದನ್ನು ಒಬ್ಬ ಮಧ್ಯವರ್ತಿ ಅವ್ರ ತೋಟಕ್ಕೆ ಬಂದು ಎಲ್ಲವನ್ನೂ ನಾನು ತಗೊಳ್ತೀನಿ, 50,000 ಕೊಡ್ತೀನಿ ಅಂತ ಹೇಳಿದ್ರಂತೆ. ಅವರು ಅದನ್ನು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಗ್ರೂಪ್ನಲ್ಲಿ ಎಲ್ಲ ಪೋಸ್ಟ್ಗಳನ್ನು ಹಾಕಿ 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಸೊ ಎಷ್ಟು ನೀವು ನೋಡಿ, 50,000 3 ಲಕ್ಷ 6 ಟೈಮ್ಸ್ ಪ್ರಾಫಿಟ್. ಅದೇ ಬೇರೆ ಯಾವುದೇ ಬೆಳೆ ಇರ್ಬೋದು, ನೀವು ಮಧ್ಯವರ್ತಿಗೆ ಮಾರಿದ್ರೆ 3 ಮತ್ತೊಂದು ಕಾಸು ಬರ್ತದೆ. ರೈತ ಬಡವನಾಗೇ ಇರ್ತಾನೆ. ಸೊ ನಮ್ಮ ಉದ್ದೇಶ ರೈತ ಸಮುದಾಯವನ್ನು ಶ್ರೀಮಂತವಾಗಿ ಮಾಡೋಣ ಅಂತ. ಅಲ್ಲೂ ಆರ್ಥಿಕ ಸಬಲೀಕರಣ, ಆರ್ಥಿಕ ಭದ್ರತೆಯನ್ನು ತಂದು ಕೊಡೋದು ನಮ್ಮ ಉದ್ದೇಶ. ಓಕೆ ಸರ್, ಇವಾಗ ಎಷ್ಟೊಂದು ಹೋಟೆಲ್ಗೆ ಹೋದ್ರೆ ಅದು ವರ್ತೇ ಇಲ್ಲ, 1,000 ರೂಪಾಯಿ ಬಿಲ್ ಕೊಡಕ್ ರೆಡಿ ಇರ್ತಾರೆ ನಮ್ಮ ಜನರು. ಬ್ರಾಂಡೆಡ್ ಬಟ್ಟೆ ಹಾಕೊಳ್ಳಕ್ಕೆ 1,000 ರೂಪಾಯಿ ಕೊಡಕ್ ರೆಡಿ ಇರ್ತಾರೆ. ಅದ್ರ ರೈತನ ಹತ್ರ ಏನಾದ್ರು ಒಂದು ಕೊಡ್ಬೇಕಾದ್ರೆ ಯಾಕೆ ಇಷ್ಟು ದುಡ್ಡು ಅಂತ ಕೇಳ್ತಾರೆ. ಆ ಒಂದು ಕಾಲ ಯಾವಾಗ ಹೋಗುತ್ತೆ ಸರ್? ಇಷ್ಟೊಂದು ಯೋಚನೆ ಮಾಡ್ತಾರೆ, ರೈತರ ದುಡ್ಡು ಕೊಡಕ್ಕೆ ಯೋಚನೆ ಮಾಡ್ತಾರೆ. ಸೊ ಹೇಗೆ ರೈತ ತನಗೆ ತಾನೇ ಬೆಲೆ ಕಟ್ಕೊಳ್ಳೋದಕ್ಕೆ ಯಾವಾಗ ಆಗುತ್ತೆ, ಏನ್ ಮಾಡ್ಬೋದು ಅಂತ? ರೈತ ಬಡವ, ಆಮೇಲೆ ಅವನ ನಿಸ್ಸಹಾಯಕತೆ ಇದೆಯಲ್ಲ, ಅದೇ ಇವ್ರಿಗೆ ಬಂಡವಾಳ ಉಳ್ಳವರಿಗೆ. ಆ ಕಾರಣ ಅವ್ರು ಬಾರ್ಗೇನಿಂಗ್ ಮಾಡ್ತಾರೆ. ಆತ ತನ್ನ ಕೃಷಿಯ ಉತ್ಪನ್ನಗಳನ್ನು ಉಪೋತ್ಪನ್ನಗಳನ್ನಾಗಿ ಮಾಡಿ ಅದಕ್ಕೆ ಅವನದೇ ಆದಂಥ ಒಂದು ಹೆಸರು ಕೊಟ್ಟು ಬ್ರ್ಯಾಂಡ್ ಕೊಟ್ಟು ಮಾರಾಟ ಮಾಡಿದಾಗ ಅವನಿಗೆ ಉತ್ತಮ ಪ್ರಮಾಣದ ಲಾಭ ಬರ್ತದೆ. ಆಗ ಅವನು ನಿಗದಿ ಮಾಡಿದಂಥ ಬೆಲೆಗೆ ಗ್ರಾಹಕರು ಪದಾರ್ಥಗಳನ್ನು ಕೊಂಡ್ಕೊಳ್ಳುವಂಥ ಕಾಲ ಖಂಡಿತ ಬರ್ತಿದೆ. ನೀವು ಲೋಕೇಶ್ ಕೆಸ್ತೂರ್ ಅವ್ರ ಎಕ್ಸಾಂಪಲ್ ಕೊಟ್ರಿ. ಆ ರೈತರಷ್ಟೇ ಅಲ್ಲ, ಈಗ ಹೋಮ್ ಮೇಡ್ ಉತ್ಪನ್ನಗಳಿಗೂ ಜಾಸ್ತಿ ಒಂದು ಬೆಲೆ ಬಂತು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಇಂದ ಅಂತ ನಾನು ಭಾವಿಸ್ತೀನಿ. ಎಷ್ಟೊಂದು ಜನ ತುಪ್ಪ ಹಾಕಿ ಮಾಡಿರೋದನ್ನ ತೋರಿಸ್ತಾ ಇದ್ರು, ಮತ್ತೆ ಈ ಉಪ್ಪಿನಕಾಯಿ ಎಲ್ಲದನ್ನು ನಿಮ್ಮ ಒಂದು ಪೇಜ್ ಅಲ್ಲಿ ಹಾಕಿ ನಾನು ನೋಡಿದ್ದೇನೆ. ಸೊ ಅವರು ಒಂದ್ ರೀತಿ ಗೃಹಿಣಿಯರು ಅಂತ ಏನಿರ್ತಾರೆ, ಅವರು ಒಂದು ಕಾಯಕ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಅನ್ಸುತ್ತೆ ಇದರಿಂದ. ಹೌದು ಮೇಡಮ್. ಈವನ್ ವೈನ್ ಕೆಲವು ಕನ್ಸರ್ವೇಟಿವ್ ಗ್ರೂಪ್ಗಳಲ್ಲಿ ಅದು ಮಾಡಲಿಕ್ಕೆ ಅಪ್ರೂವಲ್ ಕೊಡ್ತಿರ್ಲಿಲ್ಲ. ನಮ್ಮದು ಹೆಸರು ಕೆಟ್ಟೋಗುತ್ತೆ ಅಂತ. ನಾನು ಕೊಟ್ಟೆ ಅಪ್ರೂವಲ್. ಯಾಕೆ ಅಂದರೆ ವೈನು ಮದ್ಯಪಾನ ಅಲ್ಲ, ಸಣ್ಣ ಪ್ರಮಾಣದ ಆಲ್ಕೋಹಾಲ್ ಕಂಟೆಂಟಲ್ಲಿ ಉತ್ಪತ್ತಿ ಆಗ್ಬೋದು. ಆದರೆ ಅದನ್ನು ವೀಳ್ಯದೆಲೆಯಲ್ಲಿ ಮಾಡ್ತಾರೆ. ಈ ಕೊಡಗಿಗೆ ಹೋದರೆ ಸುಮಾರು ಅಂಗಡಿಗಳು ನೋಡ್ಬೋದು ನಾವು. ವೀಳ್ಯದೆಲೆ ಮಾಡ್ತಾರೆ, ಹಲಸಿನಹಣ್ಣಲ್ಲಿ ಮಾಡ್ತಾರೆ, ಅಕ್ಕಿಲಿ ಮಾಡ್ತಾರೆ, ಎಲ್ಲ ಪದಾರ್ಥಗಳಲ್ಲೂ ಮಾಡ್ತಾರೆ. ಸೊ ಅದು ಕೂಡ ಕೃಷಿಯ ಉಪೋತ್ಪನ್ನ, ಅದು ಕೂಡ ಸೇಲ್ ಆಗ್ಲಿಕ್ಕೆ ಶುರು ಆಯಿತು. ಸೊ ಸುಳ್ಳ್ಯದಲ್ಲಿ ರಮಿತಾ ಜಯರಾಮ್ ಅಂತ ಒಂದು ಮಹಿಳೆ,
ಅವರು ವೈನ್ನಲ್ಲಿ ಪ್ರಖ್ಯಾತಿ ಪಡೆದಿದ್ದಾರೆ, ನಮ್ಮ ಗ್ರೂಪ್ನಲ್ಲೇ ಮಾರಾಟ ಮಾಡಿ. ಒಟ್ಟಲ್ಲಿ ಈ ಹೋಮ್ ಮೇಡ್ ಥಿಂಗ್ಸ್ಗೂ ಸ್ವಲ್ಪ ಚೆನ್ನಾಗಿ ಮಾರಾಟ ಆಯ್ತು ನಿಮ್ಮ ಇದರಲ್ಲಿ. ಹೌದು, ಕಾರಣ ಅವರು ಕೂಡ ಬಹುತೇಕ ರೈತ ಮಹಿಳೆಯರೇ. ಅಲ್ಲಿಯ ಉತ್ಪನ್ನಗಳನ್ನ ಈಗ ಹಲಸಿನಕಾಯಿನ ಕೊಯ್ದು ಚಿಪ್ಸ್ ಮಾಡಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಂಬೆ ಹಣ್ಣು, ಮಾವಿನ ಹಣ್ಣು ಸೀಸನಲ್ಲಿ, ಹಿರಳೆಕಾಯಿ, ಉಪ್ಪಿನಕಾಯಿ ಹಾಕಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪುಳಿಯೋಗರೆ ಗೊಜ್ಜು ಮಾರಾಟ ಮಾಡ್ಲಿಕ್ಕೆ ಶುರು ಆದ್ರು. ನೀವು ನಿಂಬೆ ಹಣ್ಣನ್ನು ಮಾರಿದ್ರೆ ಅಂತ ಬೆಲೆ ಸಿಕ್ಕೋದಿಲ್ಲ, ಉಪ್ಪಿನಕಾಯಿ ಮಾರಿ ಬೆಲೆ ಸಿಗುತ್ತೆ. ಸೊ ದಟ್ ಈಸ್ ದ ಫಾರ್ಮುಲಾ. ರೈತ ಸಮುದಾಯನ ಹೇಗೆ ನಾವು ಶ್ರೀಮಂತಗೊಳಿಸ್ಬೋದು, ಆರ್ಥಿಕವಾಗಿ ಶ್ರೀಮಂತರನ್ನಾಗಿ ಮಾಡ್ಬೋದು. ಹೌದು. ಮತ್ತೆ ಇನ್ನೊಂದು ನೋಡಿದ್ರೆ, ನೀವು ಯೂಶಲಿ ಎಲ್ಲರಿಗೂ, ನಾನು ನಿಮ್ಮ ಇದರಲ್ಲಿ ಎಷ್ಟೊಂದು ಪೋಸ್ಟ್ ಮಾಡಿದ್ದೀನಿ, ಈಸಿಯಾಗಿ ಅಪ್ರೂವ್ ಮಾಡ್ಬಿಡ್ತೀರಾ ಪೋಸ್ಟ್ ಅನ್ನ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಈಸಿಯಾಗಿ ಸಿಗ್ತಿದೆ ಅಂದ್ರೆ ಮಧ್ಯವರ್ತಿಗಳ ಏನಾದ್ರು ಇಲ್ಲಿ ನುಸುಳುವಂತ ಚಾನ್ಸಸ್ ಇರಲ್ವಾ? ಅವ್ರನ್ನ ಹೇಗೆ ಅವಾಯ್ಡ್ ಮಾಡ್ಬೋದು, ಹೇಗೆ ಮಾಡ್ತೀರಾ? ಮಧ್ಯವರ್ತಿಗಳು ನುಸುಳ್ತಾರೆ, ಅದು ಗೊತ್ತಾಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನಾವು ಪ್ರೊಫೈಲ್ಗಳನ್ನು ಚೆಕ್ ಮಾಡ್ತೀವಲ್ಲ, ಇವು ನಿಜಕ್ಕೂ ಜೆನ್ಯೂನ್ ಫಾರ್ಮರ ಅಲ್ವಾ ಅಂತ ನಾನು ರೈತ ಚಳುವಳಿಯಲ್ಲೇ ಇದ್ದಿರೋದ್ರಿಂದ ಅವರ ಮುಖಭಾವಗಳಿಂದ ಗೊತ್ತಾಗ್ಬಿಡುತ್ತೆ. ಆದರೆ ಜನಸಾಗರ ಇರೋವಾಗ ಕೆಲವು ಸತಿ 1% 2% ನಾವು ಧೋಕಾ, ನಮಗೂ ಮೋಸ ಆಗ್ಬಿಡುತ್ತದು. ಅದು ಏನು ಮಾಡಲಿ, ಇನ್ವೆಟಬಲ್. ಆದರೆ 99% ರೈತರೇ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಮತ್ತೆ ನಿಮಗೆ, ನೀವು ಓದಿರೋದೆಲ್ಲ ನೋಡ್ತಾ ಇದ್ರೆ ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಹೆಚ್ಚು ಆಸಕ್ತಿ ಅಂತಾನು ಕೂಡ ಕಾಣಿಸ್ತಾ ಇದೆ. ನಿಮ್ಗೆ ಅದರಲ್ಲಿ ಹೆಚ್ಚು ಒಲವಿದೆ. ನಿಮ್ಮ ತಂದೆಯವರ ಕುರಿತಾಗಿ ಒಂದು ಬಯೋಪಿಕ್ ಮಾಡಬೇಕು ಅಂತಾನೂ ಕೂಡ ನೀವು ನಿರ್ಧಾರ ಮಾಡಿದ್ರಿ. ಸಂಚಾರಿ ವಿಜಯ್ ಅವ್ರನ್ನ ಅದ್ರ ಬಗ್ಗೆ ಮಾತುಕತೆ ಕೂಡ ಮಾಡಿದ್ರಿ. ಸೊ ನಿಮ್ಗೂ ಇದಕ್ಕೂ ಹೇಗೆ ಸಂಬಂಧ? ಮತ್ತೆ ನೀವು ಸಿಂಗಿಂಗ್ ಕೂಡ ಮಾಡ್ತೀರಾ ಅಂತ ಗೊತ್ತಾಯ್ತು ನನಗೆ. ಸೊ ಈಗ ಯಾವ ಪ್ರಾಜೆಕ್ಟ್ಸ್ ಎಲ್ಲ ನಡೀತಾ ಇದೆಯಾ, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಆಯ್ತು, ಈ ಪ್ರೊಫೆಸರ್ ಬಯೋಪಿಕ್ ಮಾಡಬೇಕು ಅನ್ನೋದು ದೀರ್ಘಕಾಲದ ಆಸೆ. ಅದು ಒಂದೇ ನನ್ನ ಬದುಕಿನಲ್ಲಿ ಏನಾದ್ರು ನಾನು ಪ್ರೊಡ್ಯೂಸ್ ಅಕಸ್ಮಾತ್ ಏನಾದ್ರು ಮಾಡಿದ್ರೆ. ಸೊ ಇಟ್ಸ್ ಎ ಹ್ಯೂಜ್ ಪ್ರಾಜೆಕ್ಟ್. ಯಾಕಂದರೆ 60ರ ದಶಕ, 70ರ ದಶಕ, ಆಮೇಲೆ ಪ್ರೊಫೆಸರ್ ವಿದೇಶದಲ್ಲಿ ಮಾಡಿದಂಥ ಹೋರಾಟಗಳು, ಅವ್ರ ಸ್ಟಡೀಸು ಎಲ್ಲ ನಾವು ತೋರಿಸ್ಬೇಕು ಅಂದರೆ ಇಟ್ಸ್ ಎ ಹ್ಯೂಜ್ ಪ್ರಾಜೆಕ್ಟ್. ಸೊ ಐ ನೀಡ್ ಎ ಪ್ರೊಡ್ಯೂಸರ್ ಫಾರ್ ಇಟ್. ಅದು ಎಂಥ ಸಬ್ಜೆಕ್ಟು ಅಂದರೆ, ಗಾಂಧಿ ಅಂತ ಒಂದು ಚಿತ್ರ ಬಂದಿತ್ತು, ಆಮೇಲೆ ನೆಲ್ಸನ್ ಮಂಡೇಲಾ ಅವ್ರದ್ದು ಲಾಂಗ್ ವಾಕ್ ಟು ಫ್ರೀಡಮ್ ಅಂತ, ಚೆಗವಾರ ಅವ್ರದ್ದು ಮೋಟರ್ ಸೈಕಲ್ ಡೈರೀಸ್. ಆ ಒಂದು ದೊಡ್ಡ ಮಟ್ಟದಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋ ಒಂದು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಮನ್ಸೂರೆ ಅವರು ಬಂದಿದ್ದರು, ಕೇಸರಿ ಹರ್ವು ಅವರು ಬಂದಿದ್ದರು, ಆಮೇಲೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಂಜುಂಡೇಗೌಡರು ಕೂಡ ಅಪ್ರೋಚ್ ಮಾಡಿದ್ದಾರೆ. ಅದು ನಾವು ಮಾಡ್ತೀವಿ. ನಾನಾ ಪಾಟೇಕರ್ ಅವ್ರಿಗೂ ಪ್ರೊಫೆಸರ್ ಪಾತ್ರ ಮಾಡಲಿಕ್ಕೆ ನಾವು ಇಮೇಲ್ ಮಾಡಿದ್ದುಂಟು, ಕಾರಣ ರಿಸೆಂಬ್ಲೆನ್ಸ್ ಇದೆ. ಸೊ ನೋಡೋಣ, ಸಂಕಲ್ಪಗಳು. ದೇವನೂರು ಮಹಾದೇವ ಅವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಒಂದಲ್ಲ ಒಂದು ದಿನ ಫಲ ಕೊಡುವುದು ಅಂತ. ಸೊ ಮಾಡೋಣ, ಖಂಡಿತ ಭವಿಷ್ಯದ ದಿನಗಳಲ್ಲಿ. ಸಂಚಾರಿ ವಿಜಯ್ ಅವರು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ಅವರು ಮಾಡೋದಕ್ಕಿಂತ ಮುಂಚೆ ಆ ರೀತಿ ಆಯಿತು. ಅದು ಸಂಚಾರಿ ವಿಜಯ್ ಅವ್ರಿಗೆ ನಾನು ಅವ್ರು ತೀರ್ಕೊಳ್ಳೋಕ್ಕಿಂತ ಒಂದು 20-30 ದಿನದಿಂದ ಫೇಸ್ಬುಕ್ಕಲ್ಲಿ ವಿ ಹ್ಯಾಡ್ ಚಾಟೆಡ್. ಅವ್ರು ನನಗೆ ಆಸೆ ಇದೆ ಸರ್, ಮಾಡೋಣ, ಮತ್ತೊಮ್ಮೆ ಮನ್ಸೂರೆ ಅವ್ರ ಹತ್ರ ಮಾಡಿ ಅಂತ ಮಾತಾಡಿ ಅಂತ ಹೇಳಿದರು. ಏನು ದುರ್ವಿಧಿ ಅದು. ಅವರ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ರು ಖಂಡಿತ. ಅವ್ರು ಸ್ವಲ್ಪ ಹಂಗನ್ನಿಸ್ತಾ ಇತ್ತು, ಅವ್ರದ್ದು ಹೇರ್ ಸ್ಟೈಲು ಎಲ್ಲ ನೋಡಿದ್ರೆ ಹಾಗನ್ನಿಸ್ತಾ ಇತ್ತು ಅವರು ತುಂಬ್ತಾ ಇದ್ರು ಅಂತ. ಓಕೆ ಸರ್. ಮತ್ತೆ ನೀವು ಚಿಕ್ಕ ವಯಸ್ಸಿಗೆ ನಿಮ್ಮ ತಂದೆಯನ್ನ ಕಳ್ಕೊಂಡ್ರಿ, ಆದ್ರೂ ಕೂಡ ಬಾಲ್ಯದಲ್ಲಿ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದನ್ನ, ಮತ್ತೆ ಅವರು ನಿಮ್ಗೆ ಮಾರ್ಗದರ್ಶನ ಮಾಡ್ತಿದ್ದ ರೀತಿ, ಅದನ್ನ ನೀವು ನೆನ್ಪು ಮಾಡ್ಕೊಡೋದಾದ್ರೆ? ಪ್ರೊಫೆಸರ್ ಏನಾದ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಈ ಕಾರ್ಡ್ ಹರಟೆ ಅನ್ನೋದು ನನಗೆ ನೆನಪಿನಲ್ಲೇ ಇಲ್ಲ. ಏನೇ ಮಾತನಾಡಿದ್ರು ಬರೆದಿಟ್ಕೋಬೇಕು ಅಂಥ ಮಾತುಗಳು ಅವ್ರದ್ದು. ಆಮೇಲೆ ಅವ್ರು ಹೇಳಿದಂಥ ಪ್ರತಿಯೊಂದು 90% ಅವ್ರ ಬಾಲ್ಯದ ದಿನಗಳಿರ್ಬೋದು, ವಿಚಾರಗಳಿರ್ಬೋದು ನಮ್ಮ ಮನಸ್ಸಲ್ಲಿದೆ, ಈಗಲೂ ನಮ್ಮ ನೆನಪಲ್ಲಿದೆ. ಸೊ ಪ್ರೊಫೆಸರ್ ಯಾವತ್ತೂ ಕೂಡ ಪರಿಶುದ್ಧವಾದ ಜೀವನವನ್ನು ಬದುಕಿದವರು.
ಒಂದು ಜ್ಞಾನ ಭಂಡಾರ ಅಂತಾನೆ ಹೇಳ್ಬೋದು. ಎಂತ ವಿಚಾರ ಗೊತ್ತಿಲ್ಲ ಅಂತ ಇಲ್ಲ. ಮತ್ತೆ ಅವ್ರಿಗೆ ಮಾತಾಡಕ್ ಶುರು ಮಾಡಿದ್ರೆ 4 ಜನ ತಿರುಗಿ ನೋಡ್ಬೇಕು, ಏನೋ ಹೇಳ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂತ ಆರಂಭದ ದಿನಗಳಲ್ಲಿ. ಆಮೇಲೆ ಅವ್ರು ಮಾತಾಡಿದ್ದು ಸಂಘಟನೆ ಮಾಡಿದ ಇತಿಹಾಸ ಅಂತ ಹೇಳ್ಬೋದು. ಆರಂಭದಲ್ಲಿ ಒಂದು ಸಂಘಟನೆ ಮಾಡೋದು ಅಷ್ಟು ಈಸಿ ಅಂತ ಕೆಲಸ ಅಲ್ಲ. ಇವಾಗ ಮೊಬೈಲ್ ಇದೆ, ಮೀಡಿಯಾ ಇದೆ, ಎಲ್ಲ ಮಾಡ್ಬೋದು. ಆ ಕಾಲದ ಸಂಘಟನೆ ಯಾವ ರೀತಿ ಮಾಡ್ತಿದ್ರು? ND ಸುಂದರೇಶ್ ಅವರು ಅಂತ ಶಿವಮೊಗ್ಗದಲ್ಲಿ, ಅವರು ಮತ್ತೆ ಇನ್ನೊಬ್ಬರು ಮಾಜಿ ಮಂತ್ರಿ ಗಾಂಧಿವಾದಿ HS ರುದ್ರಪ್ಪ ಅವರು ಅಲ್ಲಿ ರೈತ ಚಳವಳಿ ಶುರು ಮಾಡಿದರು. ಅವ್ರಿಗಿಂತ ಮುಂಚೆ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ನಮ್ಮ ತಂದೆಯವರು ಚಿಕ್ಕಮಗಳೂರಲ್ಲಿ ಬಿಫೋರ್ ಎಮರ್ಜೆನ್ಸಿ ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ ಅಂತ ರೈತ ಚಳವಳಿ ಸ್ಥಾಪನೆ ಮಾಡಿದರು. ಈ ಇಬ್ಬರು ಗೆಳೆಯರು ಪ್ರಾರಂಭದಲ್ಲಿ ಶುರು ಮಾಡಿದ್ದು. ಆಮೇಲೆ ಎಮರ್ಜೆನ್ಸಿ ಆದ ಕಾರಣ ಅದು ನಿಂತು ಹೋಗಿತ್ತು. ಸೊ ಪ್ರೊಫೆಸರ್ ಜ್ಞಾನ ಭಂಡಾರವನ್ನು ಅರ್ತಿದ್ದ ತೇಜಸ್ವಿಯವರು ND ಸುಂದರೇಶ್ ಅವ್ರ ಮನೆಯಲ್ಲಿ, ಅವರು ಕಡದಾಳ್ ಶಾಮಣ್ಣ, BN ಶ್ರೀರಾಮ್ ಅವರು ಮತ್ತು ಸುಂದರೇಶ್ ಅವರು ಒಟ್ಟಿಗೆ ಚರ್ಚೆ ಮಾಡುವಾಗ ಪ್ರೊಫೆಸರ್ನ ಕರ್ಕೊಂಬರೋಣ, ಇದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ, ಅವ್ರಿಗೆ ಕಾನೂನು ಜ್ಞಾನ ಇದೆ, ಆಮೇಲೆ ಅವ್ರಿಗೆ ಭಾಷಣದ ಶೈಲಿ ಅದ್ಭುತವಾಗಿದೆ ಅಂತ ತೀರ್ಮಾನ ಮಾಡಿ ತೇಜಸ್ವಿ ಅವ್ರ ಕಾರಣ ಸುಂದರೇಶ್ ಅವ್ರ ಮುಖಾಂತರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ರೈತ ಚಳವಳಿಗೆ ಕರೆಸಲಿಕ್ಕೆ. ಸೊ ಅದಾದಮೇಲೆ ವಿಶ್ವಮಟ್ಟಕ್ಕೆ ಹೋಯಿತು. ಅವ್ರ ಜೊತೆ ಬಾಬಾಗೌಡ ಪಾಟೀಲ್ ಅಂತ ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿದ್ರು. ಅವ್ರು ಭಾಳ ಯಂಗ್ ಆಗಿದ್ರು, IAS ಆಕಾಂಕ್ಷಿ ಆಗಿದ್ರು. ಅವ್ರು ಕೇಂದ್ರದಲ್ಲಿ ಮಂತ್ರಿನೂ ಆದರು ಆಮೇಲೆ ನಂತರದ ದಿನಗಳಲ್ಲಿ. ಮತ್ತೆ ಜನಪ್ರತಿನಿಧಿ ಕೂಡ ಹೌದು ನಿಮ್ಮ ತಂದೆಯವರು. ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ, ಏನೋ ಪ್ರತಿಪಕ್ಷದಲ್ಲಿ ನಿಂತ್ಕೊಂಡು ಮಾತನಾಡಿದ್ದಾರೆ. ಅಂದ್ರೆ ಈಗ ಆ ರೀತಿಯಾದ ನಾಯಕತ್ವ ಇಲ್ಲ ಅಂತ ಹೇಳ್ತೀರಾ? ರೈತರು ಪರವಾಗಿ ಮಾತನಾಡೋಕೆ ವಿಧಾನಸೌಧದಲ್ಲಿ ಯಾರು ಇಲ್ಲ ಅಂತ ಹೇಳ್ತೀರಾ? ಹೌದು, ಇಲ್ಲ. ಅದಕ್ಕೆ ಕಾರಣ ಹಣ ಹೆಂಡ ಅದನ್ನೇ ಹಂಚಿ ಗೆಲ್ಲುವಂಥ ಒಂದು ಶೈಲಿ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ಎಲ್ಲ ಪಕ್ಷದವರು ಸೇರಿಸಿ ಜೊತೆಗೂಡಿ ಸೋಲಿಸಿದ್ರು 94ರಲ್ಲಿ 2ನೇ ಸರಿ. ಕಾರಣ ಆಮೇಲೆ ಸುಮಾರು 30-40 ಕಡೆ 2ನೇ ಸ್ಥಾನ ಬಂದಿತ್ತು ರೈತ ಚಳವಳಿ. ಆಮೇಲೆ ರೈತ ಚಳವಳಿಯನ್ನು ಜಾಣತನದಿಂದ ಒಡೆದು ಹಾಕುವಂಥ ಕೆಲಸವನ್ನು ಕೂಡ ರಾಜಕೀಯ ಪಕ್ಷಗಳು ಯಾಕೆ ಮಾಡೋದು ಅಂದರೆ, ಅಲ್ಲಿ ಉಪನಾಯಕರುಗಳನ್ನು ಹುಟ್ಟಾಕಿದ್ರು. ಪ್ರೊಫೆಸರ್ಗೆ ಸ್ಪರ್ಧೆಯೊಡ್ಡುವಂಥ ನಾಯಕರುಗಳನ್ನು ಹುಟ್ಟಾಕಿದ್ರು. ಕಾರಣ ರೈತ ಚಳವಳಿ ಪ್ರಬಲವಾಗಿದ್ದಾಗ ಇಲ್ಲಿ ಅದೇನೇ ಹೋರಾಟ ಮಾಡಿದ್ರು ಸರ್ಕಾರಗಳೇ ಬದಲಾಗೋಗ್ಬಿಡುವು. ಸೊ ಇಂಥ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಆ ಕಾರಣ ಚಳವಳಿ ಒಡೆಯೋ ಪ್ರಯತ್ನಗಳು ಮಾಡಿದ್ರು. ಕಾಲಕ್ರಮೇಣ ಅದು ಗುಂಪುಗಳಾಗ್ತಾ ಬಂತು. ಆದರೆ ಎಲ್ಲ ಗುಂಪುಗಳನ್ನು ನೀವು ನೋಡ್ಬೋದು, ಅದು ಯಾವುದು ವೀಕ್ ಆಗಿಲ್ಲ. ಅದು ಈಗಲೂ ಬದಲಾವಣೆ ತರುವಂಥ ಗಾಳಿಯನ್ನೇ ಬೀಸ್ತಾ ಇದೆ. ಆಗ ಚಳುವಳಿಗಳು ಹೋರಾಟಗಳನ್ನ ನೀವು ನೋಡಿದ್ರ ಕಣ್ಣಾರೆ. ಇವಾಗಲೂ ಕೂಡ ಹೋದ ವರ್ಷ ಎಲ್ಲ ಪ್ರತಿಭಟನೆಗಳಾಯ್ತು, ನವದೆಹಲಿಯಲ್ಲಾಯ್ತು, ಫಾರ್ಮರ್ಸ್ ಬಿಲ್ ಬಗ್ಗೆ, APMC ಕಾಯ್ದೆ ಕುರಿತಾಗಿ. ಆಗಿನ ಪ್ರತಿಭಟನೆ ಈಗಿನ ಪ್ರತಿಭಟನೆಗೂ ಏನು ವ್ಯತ್ಯಾಸ ಅಂತ ಹೇಳ್ತೀರಾ? ಆಗ ಜನಸಾಗರವೇ ಬರೋದು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಸಾವಿರಾರು ಜನ ನಾವು ನೋಡ್ತಾ ಇದ್ವಿ. ಬೆಂಗಳೂರಿನ ಸಮಾವೇಶಗಳಲ್ಲಂತೂ ಮೊದಲನೇ ಸಮಾವೇಶ 1982ನೇ ಇಸ್ವಿಲಿ 36,000 ಜನ ಅರೆಸ್ಟ್ ಆಗಿದ್ದರು. 10 ಲಕ್ಷ ಜನ ಬೆಂಗಳೂರಿನಲ್ಲಿದ್ದರು. ಇದು ಸೆಂಟ್ರಲ್ ಲೈಬ್ರರಿಯಿಂದ ಸಿಲ್ವರ್ ಜೂಬಿಲಿ ಪಾರ್ಕ್ ರೋಡ್ವರೆಗೂ ಜನ ಹಸಿರು ಶಾಲೆ ತುಂಬಿತ್ತು. ಇಡೀ ಬೆಂಗಳೂರು ಮಾರುಕಟ್ಟೆಗಳೆಲ್ಲ ಹಸಿರು ಶಾಲೆ ಓಡಾಡ್ತಿದ್ದ ದಿನಗಳು ನೋಡಿದ್ದೀವಿ. ಆದರೆ ಅದಕ್ಕೂ ಇದಕ್ಕೂ ನಾವು ಕಂಪೇರ್ ಮಾಡಿದ್ರೆ ರಾಕೇಶ್ ಟಿಕಾಯತ್ ಅವರು ದೆಹಲಿಯಲ್ಲಿ ಮಾಡಿದಂಥ ಚಳವಳಿ ಭಾಳ ದೊಡ್ಡ ಮಟ್ಟಕ್ಕೆ ಹೋಯಿತು. ಕರ್ನಾಟಕದಲ್ಲೂ ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ತು. ಶಿವಮೊಗ್ಗದಲ್ಲಿ, ಬೆಳಗಾಮಲ್ಲಿ, ಆಮೇಲೆ ಇನ್ನೂ ಸುಮಾರು ಕಡೆ ನಾವು ಮಾಡಿದ್ವಿ. ಓಕೆ ಸರ್, ಅಂದರೆ ನಾನು ಹೇಳಿದ್ದು ಅವಾಗಿನ ಹೋರಾಟಗಳಿಗೆ ಒಂದು ತಾತ್ವಿಕ ಅಂತ್ಯ ಕಂಡ್ರು ಕೂಡ ಒಂದು ಪ್ರತಿಕ್ರಿಯೆ ಏನಾದರೂ ಸರ್ಕಾರದಿಂದ ಸಿಕ್ತಿತ್ತು, ಅದಕ್ಕೊಂದು ಫಲಿತಾಂಶ ಸಿಗ್ತಾ ಇತ್ತು. ಬಟ್ ಈಗ ಹೋರಾಟಗಳು ಅಲ್ಲೇ ಒಂದಿನ ಸಮಾವೇಶಕ್ಕೆ ಮುಗಿದು ಹೋಗ್ಬಿಡುತ್ತಾ ಅಂತ, ಅಂದರೆ ಏನೋ ಒಂದು ತಿನ್ನಕ್ಕೆ ಕೊಡ್ತಾರೆ, ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗೋದು ಅಷ್ಟೇ ಆಗಿಬಿಡಿದೆ. ಅದನ್ನ ಏನಾದರೂ ಒಂದು ಫಲಿತಾಂಶ ಅನ್ನೋದು ಬರ್ತಿಲ್ಲ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಪ್ರೊಫೆಸರ್ ನಂಜುಂಡಸ್ವಾಮಿ ಆಫ್ ಡೂಯಿಂಗ್ ಪ್ರೊಟೆಸ್ಟ್ಸ್ ಇದೆಯಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪ್ರತಿಭಟನೆ ಮಾಡುವ ಶೈಲಿ, ಅದು ನೀವೇ ರೊಟ್ಟಿ ಬುತ್ತಿ ಕಟ್ಕೊಂಡು ಬರಬೇಕು ಅನ್ನೋರು. ಅವರು ಅಡುಗೆ ಮಾಡಿಸ್ತಿರ್ಲಿಲ್ಲ.
ಆ ರೊಟ್ಟಿ ಬುತ್ತಿಯನ್ನು ಅಲ್ಲಿ ಪೊಲೀಸರು ಕೂಡ ಇಸ್ಕೊಂತಿದ್ದವರು. ಕಾರಣ ಅವರು ರೈತರ ಮಕ್ಕಳೇ, ಅವರು ಪಾಪ ವೃತ್ತಿಯಿಂದ ಪೊಲೀಸರಾಗಿರ್ತಿದ್ರು. ಆಮೇಲೆ ಒಂದು ಉದ್ದೇಶ ಬದಲಾವಣೆ ಮಾಡಬೇಕು, ಆಮೇಲೆ ಇದರಿಂದ ಒಂದು ಕ್ರಾಂತಿ ಆಗಬೇಕು, ಆಮೇಲೆ ಬದುಕನ್ನು ಕಟ್ಟಬೇಕು, ಬದುಕನ್ನು ರಕ್ಷಿಸಬೇಕು, ಈ ಉದ್ದೇಶ ಇರ್ತಿತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಈಗ ಆ ಒಂದು ಟ್ರೆಂಡು ಬದಲಾಯಿಸಿದ್ದಾರೆ ನಮ್ಮವರೇ. ಕಾರಣ ಅಲ್ಲಿ ಮಾತುಕತೆಗಳು ನಡೆದಿರ್ತವೆ. ನಾನು ಓಪನ್ ಆಗಿ ಹೇಳ್ತೀನಿ, ಕಾಂಟ್ರವರ್ಸಿ ಆದರಾಯಿತು, ಅವರು ಪೊಲೀಸರ ಹತ್ರ ಪರ್ಮಿಷನ್ ತಗೋತಾರೆ, ಇಂಥ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ. ಪ್ರೊಫೆಸರ್ ಅದರ ವಿರುದ್ಧ ಇದ್ದರು. ಆಮೇಲೆ ರಾಜಕಾರಣಿಗಳೇ ಅಪ್ರೋಚ್ ಮಾಡಿರ್ತಾರೆ, ನೀವು ಮಾಡಿ ಅಂತ. ಮೋಸ್ಟ್ ಆಫ್ ದಿ ಆ್ಯಕ್ಟಿವಿಸ್ಟ್ಸ್ ಆರ್ ಪೇಯ್ಡ್ ಆ್ಯಕ್ಟಿವಿಸ್ಟ್ಸ್. ಸೊ ಚಳುವಳಿಗಳು ಇವಾಗ ಪ್ರೈವೇಟ್ ಲಿಮಿಟೆಡ್ ಆಗೋಗಿದೆ. ಆ ಕಾರಣ ಆ ರೀತಿ ಬದುಕುವ ಆಸೆ ನನಗಿಲ್ಲದ್ರಿಂದ ನಾನಲ್ಲಿಲ್ಲ. ರೈತ ಸಮುದಾಯಕ್ಕೆ ನಾನು ದೊಡ್ಡ ಮಟ್ಟದಲ್ಲಿ ಆಗಿ ಬರ್ತಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ವೇದಿಕೆ ಬೇರೆ ಇರ್ಬೋದು, ಮೇ ಬಿ ಇಟ್ ಈಸ್ ವರ್ಚುವಲ್, ಬಟ್ ನಾಟ್ ದಟ್. ಅದು ಮಲಿನವಾಗಿರೋದಂತೂ ಸತ್ಯ. ಮತ್ತೆ ಅವರು ನಮ್ಮಲ್ಲಿ ತುಂಬಾ ವರ್ಷಗಳೇ ಆದ್ರೂ ಜನ ಇವತ್ತು ನೆನೆಸ್ಕೊಳ್ತಾರೆ. ಯಾಕಂದ್ರೆ ಅವ್ರು ಹೋರಾಟ ಮಾಡ್ತಿದ್ದ ರೀತಿ ಆ ರೀತಿ ಇತ್ತು. ಅವ್ರ ಪರ್ಯಾಯ ನಾಯಕ ಅಂತ ಯಾರು ಬೆಳಿಲೇ ಇಲ್ಲ ಅಂತ ಅನ್ಸಲ್ವಾ? ದೇರ್ ಆರ್ ಮೆನಿ ಇಮಿಟೇಷನ್ಸ್. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವರದೇ ಹಾವಭಾವ, ಅವರದೇ ಮಾತಿನ ಶೈಲಿ, ಧ್ವನಿ ಇಮಿಟೇಷನ್ನು ಇವೆಲ್ಲ ಬಂದವು. ಆದರೆ MDN ಬರಲಿಲ್ಲ. ನೀವು ಸಂಗೀತ ಕ್ಷೇತ್ರದಲ್ಲೂ ಮೊಹಮ್ಮದ್ ರಫಿ ಥರ ಭಾಳಷ್ಟು ಜನ ಬಂದರು. ಬಟ್ ಈವನ್ ನಾವು ರಫಿ ಇಸ್ ಯಾಕೆ ರಿಮೆಂಬರ್ಡ್ ಅಂದರೆ ಎವ್ರಿ ಒರಿಜಿನಲ್ ಕಾಪಿ, ಎವ್ರಿ ಮಾಸ್ಟರ್ ಪೀಸ್ ಹ್ಯಾಸ್ ಎ ಚೀಪ್ ಕಾಪೀಸ್. ಮಾಸ್ಟರ್ ಪೀಸೇ ಚೀಪ್ ಕಾಪಿಗಳು. MDNಗೆ ಪ್ರಾಮಾಣಿಕತೆ ಇತ್ತು, ಆಮೇಲೆ ಬದ್ಧತೆ ಅಂತೂ ಅವ್ರು ಹಠ ಹಿಡಿದ್ರು ಅಂದರೆ ಬಿಡ್ತಿರ್ಲಿಲ್ಲ. ಆಮೇಲೆ ರೈತರ ಬದುಕನ್ನು ರಕ್ಷಿಸಬೇಕು ಅನ್ನೋ ಕಾಳಜಿ ಇತ್ತು. ಉದಾಹರಣೆಗೆ ನೀರಾ ಚಳುವಳಿ, ಮುಸಿಪೀಡೆ ಅನ್ನೋ ಒಂದು ಕಾಯಿಲೆ ಹೊಂಬಾಳೆಗೆ ಬರ್ತಾಯಿತ್ತು. MDN ಬಾಟನಿ ಓದಿದ್ರು ಕೂಡ, ಬಾಟನಿ, ಝುವಾಲಜಿ, BSc ಕೂಡ ಓದಿದ್ರು. ಅವರು ಈ ಹೊಂಬಾಳೆಯನ್ನು ಕತ್ತರಿಸಿ ನೀರವನ್ನು ತೆಗೆದ್ರೆ ಇನ್ನು ಅಲ್ಲಿ ರೋಗ ಕಡಿಮೆ ಆಗ್ತದೆ, ರೈತನಿಗೆ ಬೆಲೆ ಕೂಡ ಬರ್ತದೆ ನೀರನ್ನು ಮಾರಾಟ ಮಾಡಿದ್ರೆ ಅಂತ ಅವರು ಕೇರಳದಲ್ಲಿ ಅಧ್ಯಯನ ಮಾಡಿದರು. ಗಾಂಧೀಜಿ ಕೂಡ ಅವರು ಸಾಬರ್ಮತಿಲಿ ಕುಡಿತಾ ಇದ್ದಿದ್ದುಂಟು ನೀರನ್ನು. ಬಟ್ ಬಿಸಿಲು ಬಂದ ಮೇಲೆ ಅದು ಹೆಂಡ ಆಗ್ತದೆ. ಬಿಸಿಲು ಬರೋಕ್ಕಿಂತ ಮುಂಚೆ ಅದು ಅಮೃತಕ್ಕಿಂತ ಬಹಳ ದೊಡ್ಡ ಪಾನೀಯ. ಅದು ಕುಡಿದಾಗ ಆಸ್ತಮ ವಾಸಿಯಾಗಿರೋದಿದೆ, ಡಯಾಬಿಟಿಸ್ ವಾಸಿಯಾಗಿರೋದಿದೆ. ಬಿಕಾಸ್ ಇಟ್ ಈಸ್ ಫ್ರುಕ್ಟೋಸ್, ನಾಟ್ ಸೂಕ್ರೋಸ್. ಆ ಕಾರಣ ನೀರಾ ಚಳುವಳಿ ಶುರು ಮಾಡಿದ್ರು. ಸಾಲ ಇದ್ದವರು, ಆಮೇಲೆ ಬರೀ 1 ಎಕರೆ 2 ಎಕರೆ ರೈತರೆಲ್ಲ ಸಾಲ ತೀರಿಸಿ 3-4 ಎಕರೆ ಜಮೀನು ಕೊಂಡ್ಕೊಂಡಿರುವಂಥ ಉದಾಹರಣೆಗಳು ಹಾಸನ ಜಿಲ್ಲೆಯಲ್ಲಿ, ಆಮೇಲೆ ತಿಪ್ಟೂರು ತಾಲೂಕು, ಈ ರೀತಿ ಎಲ್ಲೆಲ್ಲಿ ತೆಂಗು ಬೆಲ್ಟ್ ಇದೆ ಅಲ್ಲೆಲ್ಲ ನಾವು ನೋಡ್ಬೋದು. ಸೊ ಪ್ರೊಫೆಸರ್ ಗುರಿ ಆ ರೀತಿ ಇತ್ತು. ಆ ಕಾರಣ ಪ್ರೊಫೆಸರ್ ಇಸ್ ರಿಮೆಂಬರ್ಡ್. ಆಮೇಲೆ ಪ್ರೊಫೆಸರ್ ಒಂದು ಸತಿ ಮಾತು ಶುರು ಮಾಡಿದ್ರು ಅಂದರೆ ಪ್ರತಿಯೊಂದು ಮಾತಿನಲ್ಲೂ ಗೂನು ಬೆನ್ನಾಗಿದ್ದ ರೈತನ ಬೆನ್ನು ನೆಟ್ಟಗೆ ನಿಲ್ತಿತ್ತು. ಆತ್ಮಗೌರವ, ಆತ್ಮವಿಶ್ವಾಸವನ್ನು ತುಂಬ್ತಾಯಿದ್ರು. ಆಮೇಲೆ ಅನೇಕ ನಾಯಕರುಗಳು ಅವರಿಂದ ಪ್ರೇರಣೆ ಪಡೆದರು. ಸಿದ್ದರಾಮಯ್ಯನವರು ಕೂಡ ಅವರಿಂದ ಪ್ರೇರಿತ ಒಂದು ವರ್ಷನ್. ಹೌದು, ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ವಿಧಾನಸೌಧದಲ್ಲಿ. ಮತ್ತೆ ಸರ್, ಅವ್ರು ಕೆಲವೊಂದು ವಿಚಾರಗಳೇನು ಹೇಳಿದ್ರು ಹಿಂದೆ ಆಗ, ಅದು ಇವಾಗಲೂ ಕೂಡ ಪ್ರಸ್ತುತ ಅಂತ ಹೇಳ್ಬೋದು. ಎಷ್ಟೊಂದು ವಿಚಾರ, ಈಗ ಸಾಲ ಮನ್ನಾದಿಂದ ಎಷ್ಟೊಂದು ರೈತರ ಆತ್ಮಹತ್ಯೆ, ಅವ್ರ ಸಾಲ ಅನ್ನೋ ಕಾನ್ಸೆಪ್ಟೇ ಬೇಡ, ನಮ್ಗೆ ಏನಿದ್ರು ಬೆಳೆ ಮಾಡೋಕ್ಕೆ ಬೆಲೆ ಕೊಡಿ ಸಾಕು ಅಂತ ಹೇಳ್ತಾ ಇದ್ರು. ಈಗ ಕೂಡ ಅದು ಮುಂದುವರೆದಿದೆ. ಸಾಲ ಮನ್ನಾ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೊಂದು ಸಾಲ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾಲ ಮನ್ನಾ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಲ ತಗೊಳ್ಳೋದು ತಪ್ಪು. ಆದರೆ ರೈತನ ಶ್ರಮಕ್ಕೆ ಬೆಲೆ ಸಿಗಬೇಕು ಅಂತ ಪ್ರೊಫೆಸರ್ ಹೇಳ್ತಿದ್ರು. ಅದಕ್ಕೆ ನಾವು ರೈತರಿಂದ ನೇರ ಗ್ರಾಹಕರಿಗೆನಲ್ಲಿ ಕೇವಲ 50,000 ರೂಪಾಯಿಗೆ ಆತ ಮಧ್ಯವರ್ತಿ ಕೊಂಡ್ಕೋತಾನೆ ಅಂದರೆ ಆ ಫಲಕ್ಕೆ ಅಥವಾ ಆ ಬೆಳೆಗೆ ಬೆಲೆ ಸಿಕ್ತು. ಆದರೆ ಆತ ಹಾಕಿರೋ ನೀರಿಗೆ, ಆ ಥರ 1 ವರ್ಷ ಕಾದಿರ್ತಾನೆ ಆತ ಹಾಕಿರೋ ಗೊಬ್ಬರಕ್ಕೆ, ಆತ ಸುರಿಸಿರೋ ಬೆವರಿಗೆ ಬೆಲೆ ಸಿಕ್ಕಲಿಲ್ಲ. ಸೊ
ಪ್ರೊಫೆಸರ್ದು ವಿಚಾರ ಇತ್ತಲ್ಲ, ನಾವು ಮರ್ತೆ, ಏನು ಹೇಳಿ ಕ್ವಶನು? ಅದೇ ಆಗಿಂದು ಪ್ರಸ್ತುತ ಅಂತ ಅನಿಸ್ತಾ ಇದೆ ಅಂತ ಎಷ್ಟೊಂದು ವಿಚಾರಗಳು ಸಾಲ ಕುರಿತಾಗಿ. ನೋಡಿ, ಪ್ರೊಫೆಸರ್ಗೆ ಒಂದು ದೂರದರ್ಶಿತ್ವ ಇತ್ತು. ಉದಾಹರಣೆಗೆ 94ನೇ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದು ಸಮಾವೇಶ ಆಗುತ್ತೆ. ಆವಾಗ PV ನರಸಿಂಹರಾಯರ ಸರ್ಕಾರ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕತ್ತೆ. ಏನು ಬೇರೆ ದೇಶದ ಕಂಪ್ನಿಗಳು ಭಾರತದಲ್ಲಿ ಹೂಡಿಕೆ ಮಾಡ್ಬೋದು ಅಂತ, ಕೃಷಿ ಕಂಪ್ನಿಗಳು ಕೂಡ. ಆವಾಗ ಅವರೊಂದು ಭವಿಷ್ಯ ಹೇಳ್ತಾರೆ, ಹುಳುಗಳು ಸತ್ತಂಗೆ ಈ ದೇಶದಲ್ಲಿ ರೈತರು ಸಾಯ್ತಾರೆ ಅಂತ. ಅದು ನಿಜ ಆಗ್ತದೆ. ಆಮೇಲೆ ರಾಮ ಜನ್ಮಭೂಮಿ ಬಾಬರಿ ಮಸ್ಜಿದ್ ಹೊಡೆದಾಕಿದ್ರಲ್ಲ, ಅದ್ರ ಬಗ್ಗೆ ಇತ್ತೀಚೆಗೆ ಒಂದು ವರ್ಡಿಕ್ಟ್ ಬಂತು. ಅದು ಎರಡೂ ಕೋಮುಗಳಿಗೆ ಹೊಂದಾಣಿಕೆ ಆಗುವಂಥ ಒಂದು ವರ್ಡಿಕ್ಟ್ ಅದು. ಬಾಬರಿ ಮಸ್ಜಿದನ್ನು ಕಟ್ಟಿ ರಾಮ ಜನ್ಮಭೂಮಿನಲ್ಲಿ ಏನು ರಾಮ ಮಂದಿರವನ್ನು ಕಟ್ಟಿ ಅಂತ. ಇದನ್ನು ಪ್ರೊಫೆಸರ್ ಆವಾಗಲೇ ಹೇಳಿದರು. ಬಾಬರಿ ಮಸೀದಿ ಒಡೆಯೋ ಅವಶ್ಯಕತೆ ಏನಿತ್ತು, ಅಯೋಧ್ಯೆ ದೊಡ್ಡದಾಗಿದೆ, ದೊಡ್ಡದಾಗ ಪಕ್ಕದಲ್ಲೇ ಇನ್ನೊಂದು ರಾಮ ಮಂದಿರ ಕಟ್ಟಿದರೆ ಇಶ್ಯೂ ಸಾಲ್ವ್ ಆಗ್ತಿತ್ತು. ಇದನ್ನು ರಾಜಕೀಯವಾಗಿ ಯಾಕೆ ಬಳಸ್ಕೋಬೇಕಿತ್ತು ಅಂತ ಪ್ರೊಫೆಸರ್ ಆವಾಗಲೇ ಹೇಳಿದರು. ಸುಪ್ರೀಂ ಕೋರ್ಟ್ ವರ್ಡಿಕ್ಟು ಅದೇ ಆಯಿತು. ಮತ್ತೆ KFC ವಿರುದ್ಧವಾಗಿ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ಕೃಷಿ ಕ್ಷೇತ್ರಕ್ಕೆ ಬರಬಾರ್ದು ಅನ್ನೋದು ಅವರ ಒಂದು ಉದ್ದೇಶ ಆಯಿತು, ಗ್ಲೋಬಲೈಸೇಷನ್ ವೆಸ್ಟರ್ನೈಸೇಷನ್ ಆಗಬಾರ್ದು ಅಂತ. ಆದರೆ KFC ಅಥವಾ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಒಂದೊಂದು ಬೀದಿಗೂ ಹುಟ್ಕೊಂಡು ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಅನಿಸುತ್ತೆ. ಅವರು ಹೋರಾಟ ಏನು ಮಾಡಿದ್ರು ಅದಕ್ಕೆ ಈ ಪ್ರತಿಫಲ ಸಿಕ್ಕಲಿಲ್ಲ ಅಂತ ಅನಿಸ್ತಾ ಇದೆ. ಪ್ರೊಫೆಸರ್ ಬದುಕಿರೋವರೆಗೂ ಭಾರತದಲ್ಲಿ 2 KFCಗಳಿದ್ದಿದ್ದು, ಒಂದು ಬ್ರಿಗೇಡ್ ರೋಡಲ್ಲಿ, ಇನ್ನೊಂದು ಡೆಲ್ಲಿಲಿ. ಪ್ರೊಫೆಸರ್ ಸಾವಿನ ನಂತರ ಊರೂರು ಗಲ್ಲಿ ಶುರು ಆಯಿತು ಕರ್ನಾಟಕದಲ್ಲಿ, ಈಗ ಭಾರತದಲ್ಲಿದೆ. ಅದು ಶ್ರೀಮತಿ ಮೇನಕಾ ಗಾಂಧಿಯವರು ಪ್ರೊಫೆಸರ್ನ ಸಂಪರ್ಕ ಮಾಡಿ ಈ ಒಂದು ಅವೇರ್ನೆಸ್ ಮೂಡಿಸಿ ಅಂತ ಕೇಳ್ಕೊಂಡಿದ್ರು. ಈ ಅಜಿನೋಮೋಟೊ ಅಂತ ನೀವು ನೋಡ್ಬೋದು, ಇಟ್ಸ್ ಕಾಲ್ಡ್ ಮೊನೋಸೋಡಿಯಂ ಗ್ಲುಟಮೇಟ್, ಚೈನಾ ಸಾಲ್ಟ್ ಅಂತ ಕರೀತಾರೆ. ಅದನ್ನು ಹಾಕೋದ್ರಿಂದ ಕ್ಯಾನ್ಸರ್ ಬರ್ತದೆ, ಆಮೇಲೆ ಬೇಗ ದೇಹ ಪ್ರೌಢಾವಸ್ಥೆಗೆ ಬರ್ತದೆ, ಆಮೇಲೆ ಏನು ಮಾನಸಿಕವಾಗಿ ಕಾಯಿಲೆ ಬರ್ತದೆ, ನರ್ವ್ಸ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ ಅದು. ಇದನ್ನು ಪ್ರೊಫೆಸರ್ ಆವಾಗಲೇ ಹೇಳಿದರು. ಆಮೇಲೆ ಇಲ್ಲಿ ಏನು ಅವರು ಬೇರೂರ್ತವೆ ಆ ಕಂಪ್ನಿಗಳು, ಬಹುರಾಷ್ಟ್ರೀಯ ಕಂಪ್ನಿಗಳು, ಇಲ್ಲಿದ್ದು ಟ್ಯಾಕ್ಸ್ ಕಟ್ಬೋದು ಸಣ್ಣ ಪ್ರಮಾಣ, ಆದರೆ ಸಂಪೂರ್ಣ ಆದಾಯ ಬೇರೆ ದೇಶಕ್ಕೆ ಹೋಗ್ತದೆ. ಆ ಕಾರಣ ನಮ್ಮ ಎಕಾನಮಿ ಹಾಳು ಮಾಡುತ್ತೆ ಅಂತ. ಸೊ ಈ ಯಶವಂತ್ ಸಿನ್ಹಾ ಅಂತ ವಿದೇಶಾಂಗ ಸಚಿವರಿದ್ದರು ವಾಜಪೇಯಿ ಅವ್ರ ಕಾಲದಲ್ಲಿ. ಅವರು ಪ್ರಮಾಣದ ಮಿತಿ ಇಲ್ಲದೆಯೇ ವಿದೇಶದಿಂದ ಆಹಾರ ಉತ್ಪನ್ನಗಳು ಬರ್ಬೋದು ಅಂತ ಒಂದು ಟ್ರೀಟಿಗೆ ಓದ್ದೇನೆ ಸೈನ್ ಹಾಕ್ಬಿಟ್ಟಿದ್ರು. ಆ ಕಾರಣಕ್ಕೆ ವಿದೇಶದಿಂದ ಕೂಡ ಬರೋಕ್ಕೆ ಶುರು ಆಯಿತು, ನಮ್ಮಲ್ಲೂ ಉತ್ಪಾದನೆ ಜಾಸ್ತಿ ಆಯಿತು, ಬೆಲೆ ಬಿದ್ದೋಯ್ತು, ಆತ್ಮಹತ್ಯೆಗಳು ಶುರು ಆಗಿತ್ತು. ಮತ್ತೆ ಇನ್ನೊಂದು ವಿಷಯ, ಸ್ವಿಸ್ ಬ್ಯಾಂಕ್ ಬಗ್ಗೆ ಮಾತನಾಡೋದಾದ್ರೆ ಮೋದಿ ಗವರ್ಮೆಂಟ್ ಬಂದಾಗ ಸಾಕಷ್ಟು ಮಾತುಗಳು ಕೇಳಿ ಬಂತು. ಇವಾಗ ನಾವು ಜಸ್ಟ್ ಇಲ್ಲಿ ಮಾತಾಡ್ತೀವಿ, ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಿದೀವಿ ಅಷ್ಟೇ. ಆದ್ರೆ ನಂಜುಂಡಸ್ವಾಮಿ ಅವರು ಅಲ್ಲೇ ಸ್ವಿಸ್ ಬ್ಯಾಂಕ್ ಎದುರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು ಅಂತಂದ್ರೆ ಅವರ ನಿಜವಾಗ್ಲೂ ಧೈರ್ಯ, ಅವ್ರು ಮಾಡ್ತಿದ್ದಂತ ಪ್ರತಿಕ್ರಿಯೆಗಳು ಎಲ್ಲ ಯಾವ ರೀತಿ ಇತ್ತು ಅಂತ ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸರ್. ನಾನು ಹೋಗಿದ್ದೆ 99ನೇ ಇಸ್ವಿಲಿ ಕ್ರೆಡಿಟ್ ಸ್ವಿಸ್ ಎದುರುಗಡೆ ಹೋರಾಟ ಮಾಡ್ಬೇಕಾದ್ರೆ. ನಾನು ಫೋಟೋಗ್ರಾಫ್ಗಳನ್ನು ತೆಗೆದಿದ್ದೀನಿ. ಸೊ ಅಲ್ಲಿ ಎಲ್ಲ ಸುಮಾರು 400 ಜನ ಇಂಡಿಯನ್ಸು, ನಾವು ರೈತ ಪ್ರತಿನಿಧಿಗಳು ಅಲ್ಲೋಗಿ ಕೂಗ್ತಿದ್ವಿ. ಎಲ್ಲ ಭಾರತದ ಕಪ್ಪು ಹಣಗಳ ದಾಖಲೆಗಳನ್ನು ನೀವು ಇದು ಮಾಡಿ ಅಂತ, ಪ್ಲೀಸ್ ಓಪನ್ ಅಪ್ ಇಂಡಿಯನ್ ಅಕೌಂಟ್ಸ್ ಅಂತ ಇಂಗ್ಲೀಷಲ್ಲಿ ಕೂಗ್ತಾ ಇದ್ವಿ. ಸೊ MDN ಮಾಡಿದ್ದು, ನಾಟ್ ನರೇಂದ್ರ ಮೋದಿ ಫಸ್ಟ್ ಮಾಡಿದ್ದು. ಇಟ್ ಶುಡ್ ಬಿ ರೆಕಾರ್ಡೆಡ್. ವಿರೋಧ, ಹಿ ವಾಸ್ ದ ಫಸ್ಟ್ ಇಂಡಿಯನ್ ಟು ಅಪೋಸ್ ದಟ್. ಮೊದಲ ಭಾರತೀಯ. ಆಮೇಲೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಅಂತ ಹೇಳಿದಂಥ ಮೊದಲ ಭಾರತೀಯ. ಅದೇ ಈ ಸಾಲ ಕುರಿತಾಗೂ ಅವ್ರ ವಿರೋಧ ಇತ್ತು, ಮತ್ತೆ ಈ ಮಧ್ಯವರ್ತಿಗಳದ್ದು ಅವರು ಮುಂಚೆಯಿಂದನೂ ಕೂಡ ವಿರೋಧ ಇತ್ತು. ಸೊ ಅವರ ಒಂದು ಆಲೋಚನೆಗಳು ನಿಜವಾಗ್ಲೂ ರೈತರಿಗೆ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆ ರೀತಿಯಾದಂಥದ್ದಾಗಿತ್ತು. ಹೌದು. ಈಗ ಹಣನೇ ಕೊಡಬೇಕು ಕಷ್ಟದಲ್ಲಿರೋರಿಗೆ ಅಂತೇನಿಲ್ಲ, ಬದುಕುವ ದಾರಿ ತೋರಿಸ್ತೀವಲ್ಲ ಅದು ಇಂಪಾರ್ಟೆಂಟು, ಅದು ಶಾಶ್ವತವಾಗಿ ಉಳಿತದೆ. ಹಣ ಕೊಟ್ಟರೆ ಖರ್ಚು ಮಾಡ್ತಾರೆ ಅವರು. ಈಗ ನಾವು ಮಾಡ್ತಿರೋದು ಅದೇ, ಬದುಕುವ ದಾರಿ ತೋರಿಸ್ತಿದ್ದೀವಿ ಅಷ್ಟೇ. ಈ ಕೃಷಿ ಅನ್ನೋದು ತಾಯಿತನ ಇದ್ದಂಗೆ.
ಒಬ್ಬ ತಾಯಿ ಜನ್ಮ ಕೊಡ್ತಾಳೆ, ಆ ಮಕ್ಕಳಿಗೆ ಊಟ ಮಾಡಿಸ್ತಾಳೆ, ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ, ಆರೈಕೆ ಮಾಡಿ ಮೇಲೆ ತರ್ತಾಳೆ. ಬೆಳೆಯೂ ಕೂಡ ಮಗು ಇದ್ದಂಗೆ. ಅದನ್ನು ಬೆಳೆದ್ಬಿಟ್ಟು ಮಧ್ಯವರ್ತಿಗೆ ಕೊಟ್ಬಿಟ್ರೆ ದತ್ತು ಕೊಟ್ಟಂಗದು. ಅವನು ಎಷ್ಟು ಹೆಂಗೆ ನೋಡ್ಕೊತಾನೆ? ನೋಡ್ಕೊಳ್ಳೋದಿಲ್ಲ. ಸೊ ಅದನ್ನು ಉಪೋತ್ಪನ್ನ ಮಾಡಿ ಮಿಲ್ಗೆ ಹಾಕಿ ಭತ್ತನ ಅಕ್ಕಿ ಮಾಡಿ ನಾವೇ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಬೆಲೆ ಸಿಕ್ಕೇ ಸಿಗ್ತದೆ ಅಷ್ಟೇ. ಓಕೆ ಸರ್, ಮತ್ತೆ ಈ ರೈತರಿಂದ ನೇರ ಗ್ರಾಹಕರಿಗೆ ಮಾತಾಡೋದಾದ್ರೆ ಒಂದು ಪೋಸ್ಟ್ ಹಾಕಿದ್ರೆ ಎಷ್ಟು ದುಡ್ಡು ಅಂತ ತಗೊಳ್ತಾರೆ, ಅಷ್ಟು ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಈವನ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮದೆಲ್ಲ ಕೆಲವರು ಇರ್ತಾರೆ, ಸೆಲೆಬ್ರಿಟೀಸ್ ಅವ್ರಿಗೊಂದು ಕೊಲಾಬ್ರೇಷನ್ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಒಂದು 10,000 50,000 ತನಕ ತಗೊಳ್ತಾರೆ. ಆದರೆ ನೀವು ಯಾವುದೇ ಒಂದು ಅದರಿಂದ ಏನು ರಿಟರ್ನ್ ಬಯಸದಲ್ಲೇ ಇಷ್ಟು ಈ ಚೆನ್ನಾಗಿ ರೈತರಿಗೆ ಅನುಕೂಲ ಆಗಿ ಮಾಡ್ತಿದ್ದೀರಾ ಅನ್ನೋದು ನಿಜವಾಗ್ಲೂ ಪ್ರಶಂಸನೀಯವಾದಂಥ ಮಾತು. ಅದರಿಂದ ತುಂಬಾ ಉಪಯೋಗ ಕಂಡುಕೊಂಡವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅದಷ್ಟೇ ಅಲ್ಲದೆ ನೀವು ಲೀಲಾ ಚೆನ್ನಯ್ಯ ಅನ್ನೋ ಒಂದು ಕನ್ವೆನ್ಷನ್ ಹಾಲ್ ಅನ್ನು ಕೂಡ ಕಟ್ಟಿದ್ದೀರಾ, ತುಂಬಾ ರೀಸನಬಲ್ ರೇಟಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಇದನ್ನ ಮಾಡಿದ್ದೀರಾ. ಸೊ ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳನ್ನು ಕೂಡ ನೀವು ಜೊತೆಗೆ ತೊಡಗಿಕೊಂಡಿದ್ದೀರಾ. ಅದಕ್ಕೂ ಸಹ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ, ನಿಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ.